ಮುಖ್ಯಮಂತ್ರಿಗಳ ಜೊತೆ ಭೇಟಿ ಮಾಡಿ ನೀವು 2 ಲಕ್ಷ ಕೂಡ ಸಾಲಲ್ಲ, ಅವ್ರು ಅತಿ ಬಡವರಿದ್ದಾರಂತೆ, 5 ಲಕ್ಷ ಸರ್ಕಾರದಿಂದ ಘೋಷಣೆ ಮಾಡಬೇಕಂತ ಕೇಳಿಕೊಂಡೆ. ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ, ನೀವು 5 ಲಕ್ಷ ರೂಪಾಯಿ ಘೋಷಣೆ ಮಾಡಿ, 2 ಲಕ್ಷ ಇಲ್ಲ. ಈಗ ಪರಿಹಾರ ಸರ್ಕಾರ ವತಿಯಿಂದ 5 ಲಕ್ಷ ರೂಪಾಯಿ ಕೊಡ್ತಾರೆ. ಒಬ್ಬರು ಒಬ್ಬೊಬ್ಬರಿಗೆ 5-5 ಲಕ್ಷ. ಈಗ ಎಲ್ಲ ಪರಿಹಾರದಿಂದ ಹೆಚ್ಚಾಗಿ ಪ್ರಾಣನೇ ಕರ್ಕೊಂಡಿದ್ದಾರೆ. ಅದಕ್ಕೆ ಬೆಲೆನೇ ನಾವು ಕಟ್ಟಂಗಿಲ್ಲ. ಹಾಗೂ MLA ಅವ್ರ ಬೇಡಿಕೆ ಮೇಲೆ ನಾನು ಮುಖ್ಯಮಂತ್ರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ಕೇಳಿದೆ. ಈ ಥರ ನನಗೂ ಮಾಹಿತಿ ಬಂತು, ಅವರು ಒಬ್ಬ ಅತಿ ಬಡವರಿದ್ದಾರಂತೆ, ಅವ್ರು 2 ಲಕ್ಷ ಸಾಲದು, MLA ಅವರು ಮನವಿ ಇದೆ ಅಂತ MLA ಅವ್ರ ಜೊತೆ ಮಾತಾಡಿದಂತೆ ಬಸವರಾಜ ಬೊಮ್ಮಾಯಿ ಅವರು 5 ಲಕ್ಷ ಮಾಡಿದ್ದಕ್ಕೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ. ಸರ್ಕಾರ ವತಿಯಿಂದ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದು 2 ಬಾಡಿ ಸಿಗಬೇಕಾಗಿತ್ತು. ಇವತ್ತು ಕಾರ್ತಿಕ್ ಅನ್ನೋರು ಬಾಡಿ ಸಿಕ್ಕಿದೆ ಅಂತೆ, ಇನ್ನೊಂದು ಬಾಡಿ ಸಾಯಂಕಾಲ 5 ಗಂಟೆವರೆಗೂ ಸಿಗ್ತಾರಂತ ಅಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ. ಒಬ್ಬನೇ ಮಗ ಬದುಕಿದ್ದಾನೆ ಗಣೇಶ್ ಅಂತ, ಅವನಿಗೆ ಏನಾದರೂ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಇಲ್ಲ, ಖಂಡಿತ ಅವ್ರಿಗಂತ ನಾವು ಇದೆಲ್ಲ ಆಗಲಿ ಇಲ್ಲ. ಈಗ ಅದು ಸರ್ಕಾರ ವತಿಯಿಂದ ಏನು ಪರಿಹಾರ ಕೊಟ್ಟಿದ್ದಾರೆ ಕೊಡಲಿ. ಈಗ ನಾವೆಲ್ಲ ಲೀಡರ್ಗಳು ನಾಯಕ ನಮ್ಮ ಬಸವರಾಜ ಬೊಮ್ಮಾಯಿ ಜೊತೆ ಚರ್ಚೆ ಮಾಡಿ ಇದೆಲ್ಲ ಸಮಾಧಾನ ಆಗಲಿ. ಸ್ವಲ್ಪ ಇನ್ನು ಬಾಡಿ 2 ಬಾಡಿ ಸಿಕ್ಕಲಿದೆ, ಅದೆಲ್ಲ ಆದ್ಮೇಲೆ ಆ ಮಗಂದು ಭವಿಷ್ಯದು ನಾವೆಲ್ಲ ಜವಾಬ್ದಾರಿ ತೊಗೊಳ್ಬೇಕಾಗ್ತದೆ. ನಾವೆಲ್ಲ ತೊಗೊಳ್ತೀವಿ ಜವಾಬ್ದಾರಿ. ಅವ್ನು ಒಳ್ಳೆ ಕಾನ್ವೆಂಟ್ ಸ್ಕೂಲಲ್ಲಿ ಓದಿಸೋ, ಅವ್ನು ಕೇಳಿದ ಕಡೆ ಕೊಡುವ, ಅವ್ನಿಗೆ ಯಾವತ್ತೂ ನನ್ನ ತಂದೆ ಇಲ್ಲ ನನ್ನ ತಾಯಿ ಇಲ್ಲ ಅಂತ ಯಾವತ್ತೂ ನೆನೆಸ್ಕೊಂಡು ಆ ಥರ ನೋಡ್ಕೊಳ್ಳೋದು ನಮಗೆಲ್ಲ ಕರ್ತವ್ಯ ಆಗ್ತದೆ. ನಾವೆಲ್ಲ ಸೇರ್ ಮಾಡ್ತೀವಿ.